ಸರ್ ಯಾಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಸರ್ ಇವತ್ತು? ಮೇಡಮ್ ಏನಿಲ್ಲ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಂದ ಹಿಡಿದು ಪ್ರಾಥಮಿಕ ಶಿಕ್ಷಕರವರೆಗೂ ಎಲ್ಲಿ ಅಂದರೆ ಅವೈಜ್ಞಾನಿಕವಾಗಿ ಈ ಆರ್ಡ್ರ್ಗಳನ್ನ ಮಾಡಿ ಆದೇಶ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ KR ಪುರಂಗೆ ಇಲ್ಲಿಂದ ಸೌತ್ ಒನ್ನಿಂದ ತೊಗೊಂಡು KR ಪುರಂಗೆ ಆರ್ಡ್ರ್ ಮಾಡಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಅಲ್ಲಿಗೆ ವಾರ್ಡ್ಗಳಿಗೆ ಹಾಕಿದ್ದಾರೆ. ಲೇಡೀಸ್ಗಳು, ಆಮೇಲೆ ಗರ್ಭಿಣಿಯರು, ಅಂಗವಿಕಲರು, ಸಾಮಾನ್ಯವಾಗಿ ನಳ್ತಾ ಇರುವಂಥ ಶಿಕ್ಷಕರು ತುಂಬ ಜನ ಇದ್ದಾರೆ. ಎಲ್ರಿಗೂ ಕೂಡ ಅವ್ರವ್ರ ರೆಸಿಡೆನ್ಷಿಯಲ್ಲು ಮತ್ತು ಅವ್ರವ್ರ ಸ್ಕೂಲ್ ಪ್ರಿಮೈಸಸಲ್ಲಿ ಕೊಡಿ ಅಂತ ಆರ್ಡರ್ ಮಾಡಿದ್ದು. ಈಗ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಸರ್ವೆ ಮಾಡಿದರು. ಆಗ ನಾವು ಪ್ರತಿಭಟನೆ ಮಾಡಿದಾಗ ಚೇಂಜ್ ಮಾಡಿಕೊಟ್ಟಿದ್ರು, ವಾರ್ಡ್ ಅವಕಾಶ ಮಾಡಿಕೊಟ್ಟಿದ್ರು. ಈಗ ನಾವು ಕೇಳ್ತಾ ಇದ್ದೀವಿ ಇಷ್ಟೇ, ನಮಗೆ ನಿಯರ್ ಬೈ ವಾರ್ಡ್ಗಳು ಮಾಡಿಕೊಡಿ. ಆ ವಾರ್ಡ್ಗಳನ್ನ ಮಾಡಿಕೊಟ್ಮೇಲೆ ನಾವು ಕೊಡ್ತೀವಿ ಆಪ್ಷನ್ಸು, ಅದ್ರ ಮೇಲೆ ನೀವು ಆಧಾರ ಮಾಡಿಕೊಡಿ ಅಂತೇಳಿ ಮಾಡಿದ್ದೀರಾ. ಕೆಲವನ್ನ ಇನ್ನು 50% ಎಲ್ಲರೂ ಕೂಡ ಅತಂತ್ರ ಮಾಡಿಟ್ಟಿದ್ದಾರೆ. ಈಗ ನಾಳೆಯಿಂದ ಸೆನ್ಸಸ್ಗೆ ಅಲ್ಲಿ ಆರ್ಡರ್ ಆಗ್ತಾ ಇದ್ದಾರೆ. ಚಾರ್ಜ್ ಆಫೀಸರ್ಸ್ ಇಮಿಡಿಯೇಟಾಗಿ ಫೋನ್ ಮಾಡಿ ನೀವು ಬರಲೇಬೇಕು, ಇಲ್ಲಾಂದರೆ ನೋಟಿಸ್ ಕೊಡ್ತೀವಿ ಅಂತಾರೆ. ಶಿಕ್ಷಕರನ್ನ ಈ ರೀತಿ ದುರ್ನಡತೆಯಿಂದ ನಡೆಸ್ಕೊಂಡ್ರೆ ಆಮೇಲೆ ನೋಟಿಸ್ ಕೊಡೋದು ಏನು ನೋಟಿಸ್ ಕೊಡೋದು? ವಿ ಆರ್ ಆಲ್ಸೋ, ನಾವು ಆಫೀಸರ್ಸ್, ನಾವು ಎಂಪ್ಲಾಯೀಸ್, ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೂ KCSR ರೂಲ್ ಒಂದೇ, ನಿಮಗೂ KCSR ರೂಲೇ ಒಂದು. ಗ್ರೇಟರ್ ಬ್ಯಾಂಗ್ಳೂರು ಅಧಿಕಾರಿಗಳಿಗೆ ಒಂದು ರೂಲ್, ನಮಗೊಂದು ರೂಲಾ? ಅವರು ಎಂಪ್ಲಾಯೀಸ್ ಅಲ್ವಾ? ನಾವು ಎಂಪ್ಲಾಯೀಸ್ ಅಲ್ವಾ? ABCD ಗ್ರೂಪ್ ಇರ್ಬೋದು, ಆದರೆ ಹೈಯರ್ ಆಫೀಸರ್ಸ್ ಯಾವಾಗಲೂ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಇವಾಗ ಟೆಕ್ನಾಲಜಿ ತುಂಬ ಇದೆ. ನಮ್ಮಲ್ಲಿ ಎಲ್ಲ ಅಧಿಕಾರಿಗಳದ್ದು HRMSಲ್ಲಿ ಫೀಡ್ಬ್ಯಾಕ್ ಇದೆ, KGID ನಂಬರ್ಸ್ ಇದೆ, ರೆಸಿಡೆನ್ಷಿಯಲ್ ಅಡ್ರೆಸ್ ಇದೆ, ವರ್ಕಿಂಗ್ ಪ್ಲೇಸಸ್ ಅಡ್ರೆಸ್ ಇದೆ. ಇದೆಲ್ಲ ಇಟ್ಕೊಂಡು ಕೂಡ ಈ ರೀತಿ ಅವೈಜ್ಞಾನಿಕವಾಗಿ ಮಾಡಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಸ್ವಲ್ಪನಾದರೂ ನಮಗೆ ಬುದ್ಧಿ ಇರಬಾರ್ದಾ? ನಾವು ಶಿಕ್ಷಕರಾಗಿ ಇವನ್ನೆಲ್ಲ ತಿದ್ದು ಇಲ್ಲಿ ಕಳಿಸಿದ್ರೆ ಶಿಕ್ಷಕರಾದವ್ರನ್ನೇ ಈ ರೀತಿ ನಡ್ಸ್ಕೋಬೋದಾ? ನೋಟಿಸ್ ಕೊಡ್ಬೋದಾ? ಗಲಾಟೆ ಮಾಡ್ಬೋದಾ? ಕೆಲವೊಮ್ಮೆ KR ಪುರಮಲ್ಲಿ ಶಿಕ್ಷಕರು ಹೊಡೆದಿದ್ದಾರೆ, ಹಲ್ಲೆ ಆಗಿದೆ. ಯಾರು ಕೇಳ್ತಾರೆ ಇದನ್ನೆಲ್ಲ? ಇವ್ರು ಕಂದಾಯಾಧಿಕಾರಿಗಳಾದರೆ ಮೊದಲು ಶಿಕ್ಷಕರನ್ನ ನಡ್ಸ್ಕೊಳ್ಳೋ ರೀತಿ ಗೊತ್ತಿರಬೇಕು. ಸೊ ನಾವು ಕೇಳ್ತಾ ಇದ್ದು ಇಷ್ಟ ವೈಜ್ಞಾನಿಕವಾಗಿ ನಮಗೆ ನಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಅಥವಾ ನಮ್ಗೆ ಅನುಕೂಲ ಆಗುವಂಥ ಸ್ಥಳಗಳಿಗೆ ನಿಮ್ಗೆ ಆಲ್ರೆಡಿ ಅಡ್ರೆಸ್ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ನಮಗೆ ವಾರ್ಡ್ಗಳ ಅವಕಾಶ ಕೊಟ್ಟಿರಿ. ಲಾಸ್ಟ್ ಟೈಮು ಸೋಷಿಯೋ ಎಕನಾಮಿಕ್ ಸರ್ವೆನಲ್ಲಿ 10 ವಾರ್ಡ್ಗಳು ಕೊಟ್ಟಿರಿ ಅವಕಾಶ. ಅಟ್ಲೀಸ್ಟ್ 5 ಅವಕಾಶ ಕೊಡಿ, ನಾವು ಹಾಕ್ಕೊಳ್ತೀವಿ. ಅದ್ರ ಬೇಸ್ ಮೇಲೆ ನೀವು ವೈಜ್ಞಾನಿಕವಾಗಿ ಮಾಡಿ. ನಾವು ಕೆಲಸ ಮಾಡಲ್ಲ ಅಂತ ಯಾವತ್ತಾರು ಹೇಳಿದ್ದೀವ? ಕೆಲಸ ವೈಜ್ಞಾನಿಕವಾಗಿ ಎಲ್ಲ ಕಡೆ ಮಾಡಿಕೊಡ್ತಾ ಇದ್ದೀವಿ. ಯಾವ್ದು ಮಾಡಿಲ್ಲ ನಾವು? ಪ್ರತಿಯೊಂದನ್ನು ಶಿಕ್ಷಕರಿಗೆ ಹಾಕ್ತೀರಾ, ಎಲ್ಲನೂ ಕೆಲಸ ಮಾಡಿಕೊಟ್ಟಾಗ ಇದನ್ನು ಬೇಡ ಅಂತ ನಾವು ಹೇಳಿಲ್ಲ. ಆದರೆ ಮಾಡಿಕೊಡೋ ರೀತಿ ಮಾಡಿಕೊಡಿ, ಅನುಕೂಲ ಮಾಡಿಕೊಟ್ಟು ಆಯಾ ಜಾಗದಲ್ಲಿ ನಮಗೆ ಅನುಕೂಲ ಮಾಡಿಕೊಡಿ. ಖಂಡಿತ ನಿಮ್ಮ ವರ್ಕನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಸೊ ಎಲ್ಲರಿಗೂ ಒಂದೇ ರೂಲ್ನು, ದಯಮಾಡಿ GB ಅಧಿಕಾರಿಗಳು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಥರ ನಾವು ಎಂಪ್ಲಾಯೀಸು, ನಮಗೂ ಸಂಸಾರ ಇದೆ, ಮಕ್ಕಳಿದ್ದಾವೆ, ಫ್ಯಾಮಿಲೀಸ್ ಇದ್ದಾವೆ. ದಯಮಾಡಿ ಇದೊಂದು ನಮ್ಮ ಕಳಕಳಿಂದ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಪುಟ್ಟಣ್ಣವರು ನಮಗೆ ಸ್ಪಂದಿಸಿದ್ದಾರೆ, ಹಾಗೆ ಎಲ್ಲ ಸಂಘದ ಸಂಘಟನೆಕಾರರು ಇಲ್ಲಿ ಬಂದಿದ್ದಾರೆ. ಅದನ್ನು ದಯಮಾಡಿ ನಡೆಸ್ಕೊಡಿ ಅಂತ ಈ ಮೂಲಕ ನಾವು ರೆಬೆಲ್ TVಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮೇಡಮ್. ಸರ್ ಇವಾಗ ಸೆನ್ಸಸ್ ಹಾಕ್ತಾರಲ್ವಾ ಸರ್, ಎಷ್ಟು ಕ್ವಶನ್ಸ್ ಕೇಳೋಕ್ಕಿರುತ್ತೆ, ಹೇಗೆಲ್ಲ ಇರುತ್ತೆ ಸರ್, ಪ್ರೋಸೆಸ್ ಹೇಗಿರುತ್ತೆ? ಮೇಡಮ್ ಅಲ್ಲಿ 2 ಫೇಸಲ್ಲಿ ಮಾಡಬೇಕು ಅಂತ ಇದೆ. ಫಸ್ಟ್ ಫೇಸಲ್ಲಿ ನಾವು ಸೆಲ್ಫ್ ಎನ್ಯುಮರೇಷನ್ ಅಂತ ಮಾಡ್ತೀವಿ. ಈಗ ನಾವು ಹೋಗಿ ಮಾಡೋದೇ ಒಂದಾದರೆ ನಮಗೊಂದು ಫಸ್ಟು ಜಿಯೋ ಲೇಔಟ್ ಕೊಡ್ತಾರೆ, ಲೇಔಟು. ಆ ಲೇಔಟಲ್ಲಿ ನಾವೇನು ಮಾಡ್ತೀವಿ, ಅವ್ರು ಮ್ಯಾಪ್ ಕೊಟ್ಟ ಮೇಲೆ ನಮಗೆ ನಾವೇ ಒಂದು ಮ್ಯಾಪ್ನ ರೆಡಿ ಮಾಡಬೇಕಾಗತ್ತೆ. ನಮಗೆ ಅವಕಾಶ ಕೊಡ್ತಾರೆ, ಸೊ ಪ್ಲೇಸೆಲ್ಲ ರೆಕಗ್ನೈಸ್ ಮಾಡಿ ಇಷ್ಟು ಮನೆ ಅಂತ ಕೊಡ್ತಾರೆ. ಮಿನಿಮಮ್ 250 ಕೊಡಿ ಅಂತ ಹೇಳಿದ್ದು, ಅದನ್ನು 4 ಡಿಜಿಟ್ ಕೊಟ್ಟಿದ್ದಾರೆ. ನಮಗೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟು 1000 ಕೊಟ್ಟರು ಮಾಡಬೇಕಾಗತ್ತೆ. ಒಂದೊಂದ್ಸರಿ ಒಂದು ಅಪಾರ್ಟ್ಮೆಂಟ್ಗೆ ಹೋದರೆ ಸುಮಾರು ಮನೆಗಳಿರ್ತವೆ, ಏರಿಯಾ ಕೊಟ್ಟಿದ ತಕ್ಷಣ ಅಷ್ಟು ಮನೆಗಳನ್ನ ಮಾಡಬೇಕಾಗತ್ತೆ. ಅದು ಕೂಡ ವೈಜ್ಞಾನಿಕ. ಒಬ್ಬ ಶಿಕ್ಷಕರಿಗಾಗಲಿ ಒಬ್ಬ ಎನ್ಯುಮರೇಟರ್ಗಾಗಲಿ 250 ಕೊಟ್ಟರೆ ಇಟ್ಸ್ ಮಾಡೋವಂಥ ಕೆಲಸ. ಇವ್ರು ಕೊಡೋವಂಥದ್ದು ಒಂದು ಅಪಾರ್ಟ್ಮೆಂಟ್ ಏರಿಯಾ ಫಿಕ್ಸ್ ಮಾಡಿಬಿಡೋದು. ಆಮೇಲೆ ಎಂಥ ಧೋರಣೆ ಅಂದರೆ, ಮಾಡಿರಿ, ನೀವು ಮಾಡ್ಬೇಕ್ರಿ, ಮಾಡಿರಿ, ನಾವು ಕೇಳಲ್ಲ ರೀ, ನೋಟಿಸ್ ಕೊಡ್ತೀವಿ ರೀ. ಇವರೇ ನಮ್ಮನ್ನು ಶಿಕ್ಷಕರು ನಡ್ಸ್ಕೊಳ್ಳೋ ರೀತಿನ ಇದು? ಇವರೇನು ಎಂಪ್ಲಾಯೀಸ್ ಅಲ್ವಾ? ನಾವು ಎಂಪ್ಲಾಯೀಸ್ ಅಲ್ವಾ? KCSR ಎಲ್ರಿಗೂ ಒಂದೇ ತಾನೆ. ನಾವು ತಿದ್ದು ನಾವು ರೆಡಿ ಮಾಡಿ ಇಂಥ ಆಫೀಸ್ಗಳನ್ನ ರೆಡಿ ಮಾಡಿ ಬಂದು ಇವ್ರು ನಮ್ಮ ಸಮಸ್ಯೆಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದರೆ ಏನು ಅರ್ಥ? ಅದಾದಮೇಲೆ ಮೇಡಮ್ ಲೇಔಟ್ ಮಾಡ್ತಾರೆ. ಲೇಔಟ್ಗೆ ಹೋಗಿ ನಾವು ಮಾಡಿಕೊಟ್ಟಿದ್ವಿ, ಎಲ್ಲ ಸರ್ವೆಗಳು ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ. ಯಾವುದೋ ಇಲ್ಲ ಅಂತ ಹೇಳಿದ್ದೀವ? ಓಲಿ ನಾವು ಕೇಳ್ತಾ ಇರ್ತೀವಿ ಇಷ್ಟೇ, ನಮ್ಗೆ ಅನುಕೂಲ ಆಗೋ ಜಾಗದಲ್ಲಿ ಹಾಕ್ಕೊಡಿ ಅಂತ. ಮಾಡಲ್ಲ ಅಂತ ನಾವೇನು ಧೋರಣೆ ತೋರಿಸ್ತಾ ಇಲ್ವಲ್ಲ. ಸರ್ಕಾರದ ವಿರುದ್ಧ ಆಗಲಿ GB ಅಧಿಕಾರಿಗಳ ವಿರುದ್ಧ ಮಾತಾಡ್ತಾ ಇಲ್ಲ. ನಮಗೆ ನಮ್ಮ ಜಾಗ ಎಲ್ಲಿ ಅನುಕೂಲ ಇದೆ ನಿಯರ್ ಬೈ ಹಾಕ್ಕೊಡಿ, ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. 250 ಮನೆ ಕೊಡಿ, ಸಫಿಷಿಯೆಂಟಾಗಿ ನಾವು ಮಾಡ್ಕೊಡ್ತೀವಿ. ಫಸ್ಟ್ ಫೇಸಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂತ ಬರುತ್ತೆ. 34 ಕ್ವಶನ್ಸ್ ಇದೆ ಮ್ಯಾಮ್. 34 ಕ್ವಶನ್ಸಲ್ಲಿ ಡೀಟೇಲ್ ಆಗಿ ಪಾಪ್ಯುಲೇಷನ್ ಸೆನ್ಸಸ್ ನಾವು ಮಾಡ್ತಾ ಇಲ್ಲ. ಇದು ಹೌಸ್ ಲಿಸ್ಟಿಂಗ್ ಅಂತ ಕರೀತಾರೆ, ಮನೆ ಪಟ್ಟಿ ತಯಾರು ಮಾಡೋದು. ಮನೆ ಪಟ್ಟಿ ನಾವು ಖಂಡಿತ ಮಾಡಿಕೊಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿಗಳು ಕೂಡ ಇಲ್ಲ ಅಂತ ಹೇಳಿಲ್ಲ. ಆದರೆ ನೀವು ಮಾಡ್ತಿರೋ ಅವೈಜ್ಞಾನಿಕ ಈ ಆರ್ಡರ್ಗಳನ್ನ ಚೇಂಜ್ ಮಾಡಿಕೊಟ್ಟು ಶಿಕ್ಷಕರಿಗೆ ದಯಮಾಡಿ ಸಹಾಯ ಮಾಡಿ ಅಂತ ಈ ಮೂಲಕ ತಮ್ಮ ರೆಬೆಲ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್. ಸರ್ ಈಗ ಸೆನ್ಸಸ್ ಹಾಕ್ತಾ ಇದ್ದಾರೆ, ಹೌದು. ಇದು ಕೇವಲ ಬೆಂಗಳೂರು ನಗರಕ್ಕೆ ಮಾತ್ರ ಸಮಸ್ಯೆನಾ, ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲೂ ಈ ಥರದೊಂದು ಸಮಸ್ಯೆ ಏನಾದರೂ ಇದೆಯಾ ಸರ್? ಇಲ್ಲ ಮೇಡಮ್, ಸ್ಪೆಷಲಿ ಏನು ಅಂತಂದರೆ ಬೇರೆ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳು ಕಡಿಮೆ. ಇದು GBA ವಾರ್ಡಲ್ಲೇ ತುಂಬ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ,
ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ, ರೂರಲ್ ಪಾರ್ಟಲ್ಲಿ ಸಮಸ್ಯೆ ಬರಲ್ಲ. ಯಾಕೆಂದರೆ ಕಡಿಮೆ ಏರಿಯಾ ಇರುತ್ತೆ, ಆಮೇಲೆ ಶಿಕ್ಷಕರ ಸಂಖ್ಯೆ ಅದು ನೌಕರರ ಸಂಖ್ಯೆ ಎಲ್ಲವೂ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ಈಸ್ಟ್ ಆ್ಯಂಡ್ ವೆಸ್ಟ್, ನಾರ್ತ್ ಆ್ಯಂಡ್ ಸೌತ್ ಅಂತ ಮಾಡಿದ್ದಾರೆ. ಈ ಭಾಗದಲ್ಲಿ ಕೆಲವು ಕೊರತೆಗಳು ಉಂಟಾಗ್ತವೆ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಫಸ್ಟು ಈ ವೈಜ್ಞಾನಿಕ ಪದ್ಧತಿಗೆ ಯೋಚನೆ ಮಾಡಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ನೌಕರರು ಇದ್ದಾರೆ, ಯಾರನ್ನು ತೊಗೊಂಡ್ರೆ ಅನುಕೂಲ ಆಗುತ್ತೆ. ಶಿಕ್ಷಕರನ್ನ ಈ ರೀತಿ ಧೋರಣೆ ಮಾಡೋದು ಬದಲು ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ, ಅವನ್ನೆಲ್ಲ ತೊಗೊಂಡು ವೈಜ್ಞಾನಿಕ ಪದ್ಧತಿಯಲ್ಲಿ ನಮ್ಮ ಬಿ ಒಗಳನ್ನ ಎನ್ಯುಮರೇಟರ್ ಮಾಡಿದ್ದಾರೆ, ಟೀಚರ್ಗಳನ್ನ ಸೂಪರ್ವೈಸರ್ ಮಾಡಿದ್ದಾರೆ. ಇವ್ರು ಮಾಡೋ ರೀತಿಗಳಲ್ಲಿ ಎಷ್ಟು ಎಲ್ಲ ವೈಜ್ಞಾನಿಕವಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಸು. ಮೇಜರ್ ಆಸ್ಪೆಕ್ಟಾಗಿ ನಾವು ಹೇಳಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ಮೇಡಮ್ GBA ವಾರ್ಡ್ಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಇದನ್ನು ಸರಿಪಡಿಸಿ ಅಂತೂ ಈಗ ಸಾವಿರಾರು ಜನ ಸೇರಿ ಧರಣಿ ಮಾಡ್ತಾ ಇದ್ದೀವಿ ಮೇಡಮ್. ಸರ್, ಇವಾಗ ನಿಮ್ಮನ್ನು ಹಾಕೋಕ್ಕಿಂತ ಮುಂಚೆ ನಿಮಗೆ ಹಾಕೋದೇ ಏಪ್ರಿಲ್ ತಿಂಗಳ ಮೇಲೆ ಟ್ರೈನಿಂಗ್ ಕೊಟ್ಟು, ಯಾಕಂದರೆ ಸ್ಕೂಲು ಎಕ್ಸಾಮ್ಸ್ ಮುಗಿಬೇಕು. ಅಷ್ಟರವರೆಗೂ ಇವ್ರು ಯಾವುದು ಪರಿಶೀಲನೆ ಮಾಡಿಲ್ವ? ಜೂನಿಂದ ಇಲ್ಲಿವರೆಗೂ ಟೈಮ್ ಇರುತ್ತೆ, ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಇಷ್ಟು ದಿನ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಖಂಡಿತ ಮೇಡಮ್, ಆ ಪ್ರಶ್ನೆನ ನಾವು ನಿಮಗೆ ರೆಬೆಲ್ TV ಮೂಲಕ ಕೇಳ್ತಾ ಇದ್ದೀವಿ. ಇಷ್ಟೆಲ್ಲ ವೈಜ್ಞಾನಿಕ ಪದ್ಧತಿ ಬಂದು, ಇಷ್ಟೆಲ್ಲ ಸ್ಯಾಟಲೈಟ್ ಬಂದು, ಇಷ್ಟೆಲ್ಲ ಇಂಟರ್ನೆಟ್ಸ್ ಇದ್ದು, ಇಷ್ಟೆಲ್ಲ ಇನ್ನು ಮುಂದುವರೆದು, ಅದು 21st ಸೆಂಚುರಿಲಿ ಇದ್ಕೊಂಡು ನಾವು ಈ ವೈಜ್ಞಾನಿಕ ಪದ್ಧತಿ ಮಾಡೋಕ್ಕೆ ಮೇಡಮ್ ನಮ್ಮ ಟೀಚರ್ಸ್ಗೆ 1 ವಾರ ಕೊಡಿ ಮೇಡಮ್. ನೀವೇನು ಬೇಡ, ಇಷ್ಟು ತಿಂಗಳುಗಟ್ಟಲೆ ತೊಗೊಂಡಿದ್ದೀರಲ್ವ ನೀವು, ನಮ್ಮ BOಗಳು ಕೊಡಿ, ನಮ್ಮ DDಗಳು ಕೊಡಿ, ಕ್ಲಿಯರಾಗಿ ವಾರ್ಡ್ ಸಮೇತ ಹಾಕಿ ಟೀಚರ್ಸ್ನ ಅಲರ್ಟ್ ಮಾಡಿಕೊಡ್ತಾರೆ. ಅದನ್ನು ಮಾಡಲಿಕ್ಕೆ ಬೇಸ್ ಲೆವೆಲಲ್ಲಿ ಡಿಸೆಂಟ್ರಲೈಸ್ ಮಾಡ್ದೇನೆ ವಿಕೇಂದ್ರೀಕರಣ ಮಾಡಿ ಅಂದರೆ ಇಲ್ಲೆಲ್ಲೋ ಗೊತ್ತಿಲ್ಲದಿರೋರ ಬಗ್ಗೆ ಏನೂ ಗೊತ್ತಿಲ್ಲದವ್ರು ತೊಗೊಂಬಂದು ಇಲ್ಲಿ ಕೂತ್ಕೊಂಡು KJD ನಂಬರ್ ಇಟ್ಕೊಂಡು ಅಲರ್ಟ್ ಮಾಡಾಕಿದ್ರೆ, ಸುಳ್ಯದಿಂದ, ಮಂಡ್ಯದಿಂದ, ಮೈಸೂರಿಂದ ಬಂದು ಟ್ರೈನಿಂಗ್ ತೊಗೊಂಡೋಗಿದ್ದಾರೆ ಮೇಡಮ್. 3 ದಿನ ಅವಶ್ಯಕತೆ ಇದೆಯಾ? ಸೊ ಇಲ್ಲಿ ನಾವು ಕೇಳ್ತಾ ಇರೋದು GBAನಲ್ಲಿ ಆಗಿರುವಂಥ ಸಮಸ್ಯೆಗಳನ್ನ ದಯಮಾಡಿ ಬಗೆಹರಿಸಿ ಈ ಥರ ಅವೈಜ್ಞಾನಿಕ ಪದ್ಧತಿನ ತೊಲಗಿಸಿ ಅಂತ. ಆಮೇಲೆ ನಮಗೆ ಈ ಏನಾಗಿದೆ, 2 ವೆಕೇಷನ್ ಡಿಪಾರ್ಟ್ಮೆಂಟ್, ನಾನ್ ವೆಕೇಷನ್ ಡಿಪಾರ್ಟ್ಮೆಂಟ್ ಅಂತ ಇದೆ. ನಾನ್ ವೆಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ 30 EL ಕೊಡ್ತಾರೆ. ಆ 30 EL ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ಕೊತಾರೆ. ಅವ್ರು ರಜಾ ಹಾಕ್ಕೊಂಡು ಯಾವ ಬೇಕಾದ್ರೂ 30 EL ತೊಗೊಂಡು ಹೋಗ್ಬೋದು. ನಮ್ಮದು ವೆಕೇಷನ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ನಮ್ಗೆ ರಜಾ ಕೊಡ್ತಾರೆ ಮೇಡಮ್, ಕರೆಕ್ಟು. ಆದರೆ ರಜಾ ಕೊಟ್ಟಿರೋ ಟೈಮಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಯಾವಾಗ ಫ್ರೀ ಬಿಟ್ಟಿದ್ದಾರೆ ಅಂತ ಹೇಳ್ಸಿ ಹೋಗಲಿ ನೋಡೋಣ. ಯಾವಾಗಲೂ ಫ್ರೀ ಬಿಟ್ಟಿಲ್ಲ ನಮ್ಮನ್ನು, ಎಲ್ಲ ಟೈಮಲ್ಲೂ ಬಳಸ್ಕೊತಾರೆ. ದಸರಾ ಹಬ್ಬಕ್ಕೂ ಬಳಸ್ಕೊತಾರೆ, ಅದು ರಜಾ ಅಂತ ಹೇಳ್ತಾರೆ, ಅದು ರಜಾ ಕೊಡಲ್ಲ. 1 ತಿಂಗಳಿಂದ 15 ನಿಲ್ಸೋರು. ಈಗ ಸೆನ್ಸಸ್ ಮಾಡ್ತಾರೆ, ಬೇಸಿಗೆ ರಜೆಲ್ಲ ಅದು ರಜಾ ಕೊಟ್ಟಿದ್ದೀವಿ. ಆಮೇಲೆ ಏಪ್ರಿಲ್ ಇದುವರೆಗೂ ಗೋರುಧನ ಬಿಡುಗಡೆ ಮಾಡಿಲ್ಲ. ಸೆನ್ಸಸ್ ಅಮೌಂಟ್ ಕೊಟ್ಟಿಲ್ಲ ಮೇಡಮ್. ಸೆನ್ಸಸ್ ಅಮೌಂಟು ದುಡ್ಸ್ಕೊತಾರೆ, ಸೆನ್ಸಸ್ ಅಮೌಂಟ್ ರಿಲೀಸ್ ಮಾಡಿಲ್ಲ, ಅಟ್ಲೀಸ್ಟ್ ಮಿನಿಮಮ್ ಅಮೌಂಟ್ ರಿಲೀಸ್ ಮಾಡಿಲ್ಲ. ವೆಕೇಷನ್ ಡಿಪಾರ್ಟ್ಮೆಂಟ್ ಡಿಸೈಡ್ ಆದ್ಮೇಲೆ ಮೊದಲೆಲ್ಲ ರಜೆಗಳು ಕೊಡ್ತಾಯಿದ್ರು. ಶಿಕ್ಷಕರಿಗೆ ಮಾನಸಿಕವಾಗಿ ನೆಮ್ಮದಿ ಬೇಕು, ಅವರು ಕಂಟಿನ್ಯೂಸ್ ಆಗಿ ದುಡ್ದಿರ್ತಾರೆ. ಮಾನಸಿಕವಾಗಿ ಎಷ್ಟೊಂದು ದುಡಿಯೋಕ್ಕಾಗತ್ತೆ? ಅವಕಾಶ ಕೊಟ್ಟವನ್ನ ಕಳಿಸ್ಬೇಕಾ ಬೇಡವಾ? ಅದಕ್ಕೋಸ್ಕರನೇ ಸೈಕಾಲಜಿಕಲಿ ಮೇಡಮ್ ಶಿಕ್ಷಣ ವ್ಯವಸ್ಥೆನಲ್ಲಿ ಏನಾಗಿದೆ ಅಂದರೆ ಮಾನಸಿಕವಾಗಿ ಶಿಕ್ಷಕರು ಭಾಳ ಬಳಲಿರ್ತಾರೆ, ಅವ್ರಿಗೆ ರಿಲ್ಯಾಕ್ಸೇಷನ್ ಬೇಕಾಗತ್ತೆ, ಮಕ್ಕಳಲ್ಲೂ ಬಳಲ್ತಾರೆ, ಬೇಸಿಗೆನಲ್ಲಿ ನಿರ್ಜಲೀಕರಣ ಆಗುತ್ತೆ ಅನ್ನೋ ಉದ್ದೇಶದಿಂದ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದನ್ನು ಇವರು ಇನ್ಮೇಲೆ ಮೇಡಮ್ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇರೋದು ನಿಮ್ಮ ರೆಬೆಲ್ TV ಮೂಲಕ, ನಮ್ಮನ್ನು ವೆಕೇಷನ್ ಡಿಪಾರ್ಟ್ಮೆಂಟ್ ಅಂತ ದಯವಿಟ್ಟು ಮಾಡಬೇಡಿ. ನೀವು ಎಲ್ಲಿ ಬೇಕಾದ್ರೂ ದುಡಿಸ್ಕೊಳ್ಳಿ, ನಾವು ದುಡಿತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ದುಡಿತಾ ಇದ್ದೀವಿ. ನಮ್ಮನ್ನು ನಾನ್ ವೆಕೇಷನ್ ಅಂತ ಮಾಡಿ, ನಮಗೂ ELಗಳು ಕೊಡಿ. ನೀವೆಲ್ಲರೂ ಕರೀರಿ, ಕೆಲಸ ಮಾಡ್ತೀವಿ. ಯಾವಾಗ ಕೊಟ್ಟಿದ್ದೀರಾ ಕೆಲಸ? ನಮಗೆ ರಜಾ ಯಾವಾಗ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಾ? ದಯಮಾಡಿ ಪದ್ಧತಿಗಳನ್ನ ಬದಲಾಯಿಸಿ ಶಿಕ್ಷಕರಿಗೆ ಅನುಕೂಲ ಆಗುವಂಥ ದಯಮಾಡಿ ಈ ವೈಜ್ಞಾನಿಕ ಪದ್ಧತಿಯನ್ನು ತೆಗೆದು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ದಯಮಾಡಿ ನಾವು ಅನುಕೂಲ ಪ್ಲೇಸಲ್ಲಿ ಹಾಕ್ಕೊಡಿ. ನಾವು ಮಾಡಿಲ್ಲ, ನಾವು ಯಾವುದೇ ಕೆಲಸ ಸರ್ಕಾರದ ವಿರುದ್ಧ ಮಾಡಲ್ಲ ಅಂತ ಗೊತ್ತಿದೆ ನಿಮಗೆ. ಎಲ್ಲನೂ ಪರವಾಗಿ ಮಾಡ್ತಾ ಇರುವಾಗ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಿಮ್ಗೆ ಮಾಡ್ಕೊಡಲ್ವ? ನಾವು ಯಾವ್ದು ಮಾಡಿಲ್ಲ. ನಾವು ಗುಮಾಸ್ತರಾಗಿ ಮಾಡ್ತೀವಿ, ಶಿಕ್ಷಕರಾಗಿ ಮಾಡ್ತೀವಿ, ಎಲ್ಲ ಇಲಾಖೆಯಲ್ಲಿ ಮಾಡೋ ಕೆಲಸನ ಎಲ್ಲರೂ ಮಾಡ್ತೀವಲ್ವ. ನಿಮ್ಮನ್ನೆಲ್ಲ ತಯಾರಿಸಿ ಕಳಿಸೋರು ನಮಗಿಂತ ಹಿಂಸೆ ಕೂಡ ಸರಿನಾ? ದಯಮಾಡಿ ಇದನ್ನು ಪರಿಶೀಲಿಸಿ ವೈಜ್ಞಾನಿಕವಾಗಿ ನಮ್ಮ ಸಮಸ್ಯೆನ ಬಗೆಹರಿಸಿ ಮೇಡಮ್.